ಸರ್ಕಾರಿ ನೌಕರಿಗಾಗಿ ಬಡಿದಾಡುವ ಯುವಕರು, ಕನಸು, ಕಹಿ ವಾಸ್ತವ ಮತ್ತು ಹೊಸ ದಾರಿಗಳು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಸಮಾನತೆಯ ಧ್ವನಿ. ಇಂದು ನಾವು ಮಾತನಾಡಲಿರುವ ವಿಷಯ ಲಕ್ಷಾಂತರ ಭಾರತೀಯ ಯುವಕರ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಮಹತ್ವವಾದ ವಿಷಯ. ಸರ್ಕಾರಿ ನೌಕರಿ ಸಿಗದಿದ್ದರೆ ಬದುಕೆ ಮುಗಿದಿದೆ? ಈ ಪ್ರಶ್ನೆ ಇಂದು ಸಾವಿರಾರು ಮನೆಗಳಲ್ಲಿ ಕೇಳಿಬರುತ್ತಿದೆ. ಈ ಪ್ರಶ್ನೆಯ ಹಿಂದೆ ಒಂದು ಕುಟುಂಬದ ಕನಸು, ತಂದೆ ತಾಯಿಯ ತ್ಯಾಗ, ವಿದ್ಯಾರ್ಥಿಯ ಪರಿಶ್ರಮ ಮತ್ತು ವ್ಯವಸ್ಥೆಯ ಸವಾಲುಗಳಿವೆ. ಈ ವಿಡಿಯೋದಲ್ಲಿ ಯಾರನ್ನು ದೂಷಿಸುವ ಉದ್ದೇಶವಿಲ್ಲ, ಆದರೆ ವಾಸ್ತವವನ್ನು ವಾಸ್ತವದ ರೀತಿಯಲ್ಲಿ ನೋಡೋಣ. ಒಂದು ಕನಸಿನ ಆರಂಭ. ಒಬ್ಬ ರೈತನ ಮಗ, ಒಬ್ಬ ದಿನಗೂಲಿ ಕಾರ್ಮಿಕನ ಮಗಳು, ಒಬ್ಬ ಆಟೋ ಚಾಲಕನ ಮಗ, ಒಬ್ಬ ಸಣ್ಣ ವ್ಯಾಪಾರಿಯ ಮಗಳು. ಬೇರೆ ಬೇರೆ ಕುಟುಂಬಗಳು, ಬೇರೆ ಬೇರೆ ಪರಿಸ್ಥಿತಿಗಳು, ಆದರೆ ಎಲ್ಲರ ಕನಸು ಮಾತ್ರ ಒಂದೇ. ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ನಮ್ಮ ಕುಟುಂಬದ ಜೀವನವೇ ಬದಲಾಗ್ತದೆ. ಆ ಕನಸಿಗಾಗಿ ಮಕ್ಕಳು ಊರು ಬಿಟ್ಟು ನಗರಗಳಿಗೆ ಬರ್ತಾರೆ, ಕೊಠಡಿ ಬಾಡಿಗೆ ತೆಗೆದುಕೊಳ್ತಾರೆ, ಲೈಬ್ರರಿಗಳಲ್ಲಿ ದಿನವಿಡೀ ಓದ್ತಾರೆ, ಕೋಚಿಂಗ್ ಸೆಂಟರ್ಗಳಿಗೆ ಸೇರ್ತಾರೆ, ಬೆಳಗ್ಗೆ 4 ಗಂಟೆಗೆದ್ದು ಓದುತ್ತಾರೆ, ರಾತ್ರಿ 12 ಗಂಟೆಯಾದರೂ ಪುಸ್ತಕ ಮುಚ್ಚದವರಿದ್ದಾರೆ. ಅವರ ಜೀವನದಲ್ಲಿ ಒಂದೇ ಗುರಿ, ತಂದೆ ತಾಯಿಯ ಕನಸು ನನಸಾಗಬೇಕು, ತಂದೆ ತಾಯಿಯ ತ್ಯಾಗ. ಈ ದೇಶದಲ್ಲಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಷ್ಟು ತ್ಯಾಗ ಮಾಡ್ತಿದ್ದಾರೆ ಗೊತ್ತೇ? ತಮ್ಮ ಆಸೆಗಳನ್ನು ಬದಿಗಿಡ್ತಾರೆ, ಹೊಸ ಬಟ್ಟೆಗಳನ್ನು ಖರೀದಿಸಿಕೊಳ್ಳೋದಿಲ್ಲ, ಸಾಲ ಮಾಡ್ತಾರೆ, ಒಡವೆಗಳನ್ನು ಅಡ ಇಡ್ತಾರೆ, ಕೆಲವರು ತಮ್ಮ ಜಮೀನನ್ನೇ ಮಾರ್ತಾರೆ. ಯಾಕೆ ಗೊತ್ತಾ? ನನ್ನ ಮಗ ಅಥವಾ ಮಗಳು ಸರ್ಕಾರಿ ಅಧಿಕಾರಿಯಾಗಬೇಕು ಎಂಬ ಒಂದೇ ಒಂದು ಕನಸಿಗೆ. ಮನೆಯಿಂದ ಹಣ ಬರ್ತಿರ್ತದೆ, ಆದರೆ ಆ ಹಣದ ಹಿಂದೆ ತಂದೆಯ ಬೆವರು, ತಾಯಿಯ ಕಣ್ಣೀರು, ಕುಟುಂಬದ ಅನೇಕ ತ್ಯಾಗಗಳು ಇರುತ್ತವೆ. ವಿದ್ಯಾರ್ಥಿಯ ಬದುಕು. ವಿದ್ಯಾರ್ಥಿಯ ಜೀವನವು ಸುಲಭವಲ್ಲ. ಸ್ನೇಹಿತರ ಮದುವೆಗಳಿಗೆ ಹೋಗೋದಿಲ್ಲ, ಹಬ್ಬಗಳನ್ನು ಆಚರಿಸೋದಿಲ್ಲ, ಪ್ರವಾಸಗಳಿಗೆ ಹೋಗೋದಿಲ್ಲ, ಸಾಮಾಜಿಕ ಜೀವನದಿಂದ ದೂರವಾಗ್ತಾರೆ. ಪುಸ್ತಕಗಳೇ ಸ್ನೇಹಿತರು, ಪರೀಕ್ಷೆಗಳು ಗುರಿಯಾಗಿರ್ತವೆ. 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಕಾಲ ಯಾರಿಗಾಗಿ ಕಾಯೋದಿಲ್ಲ. ಕಣ್ಣು ಮಿಟುಕುವಷ್ಟರಲ್ಲಿ 30 ವರ್ಷ ದಾಟಿ ಹೋಗಿರ್ತದೆ. ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳಬೇಕಾದ ವಯಸ್ಸಿನಲ್ಲಿ ಇನ್ನು ಮನೆಯವರ ಮೇಲೆ ಅವಲಂಬಿತರಾಗಿರುವ ಪರಿಸ್ಥಿತಿ ಬಂದಾಗ ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಎಂಥ ನೋವು ಇರ್ತದೆ. ವ್ಯವಸ್ಥೆಯ ಸವಾಲುಗಳು. ಇಲ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು. ವಿದ್ಯಾರ್ಥಿಯ ತಪ್ಪು ಎಷ್ಟು? ವ್ಯವಸ್ಥೆಯ ಸವಾಲು ಎಷ್ಟು? ಅನೇಕ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿಯೇ ಇರುತ್ತವೆ. ನೇಮಕಾತಿ ಅಧಿಸೂಚನೆಗಳು ತಡವಾಗ್ತವೆ. ಕೆಲವೊಮ್ಮೆ ಹುದ್ದೆಗಳ ಸಂಖ್ಯೆ ಬಹಳ ಕಡಿಮೆ. ಸ್ಪರ್ಧೆ ಲಕ್ಷಾಂತರ ಅಭ್ಯರ್ಥಿಗಳ ನಡುವೆ ನಡೆಯುತ್ತದೆ. ಪರೀಕ್ಷೆಗಳು ಮುಂದೂಡಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಕಾನೂನು ಸಂಬಂಧಿತ ವಿವಾದಗಳು ನೇಮಕಾತಿ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತವೆ. ಇದರ ಪರಿಣಾಮವಾಗಿ ಅನೇಕ ಅಭ್ಯರ್ಥಿಗಳು ತಿಂಗಳಲ್ಲ, ವರ್ಷಗಳ ಕಾಲ ಕಾಯಬೇಕಾಗ್ತದೆ. ವಿದ್ಯಾರ್ಥಿಯ ಜೀವನದಲ್ಲಿ 1 ವರ್ಷ ಎಂದರೆ ಕೇವಲ ಕ್ಯಾಲೆಂಡರಿನ ಒಂದು ಪುಟ ಅಲ್ಲ, ಅದು ಅವನ ಯೌವನದ ಒಂದು ಅಮೂಲ್ಯ ಭಾಗ. ಆದ್ದರಿಂದ ನೇಮಕಾತಿ ಪ್ರಕ್ರಿಯೆಗಳು ಸಮಯಕ್ಕೆ ಸರಿಯಾಗಿ, ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಡೆಯುವುದು ಅತ್ಯಂತ ಮುಖ್ಯ. ಆದರೆ ಒಂದು ಸತ್ಯ, ಸರ್ಕಾರಿ ಉದ್ಯೋಗ ಗೌರವವಾದುದು, ಸ್ಥಿರವಾದ ಜೀವನ ಕೊಡಬಲ್ಲದು, ದೇಶ ಸೇವೆಗೆ ಅವಕಾಶ ನೀಡಬಲ್ಲದು. ಆದರೆ ಸರ್ಕಾರಿ ಉದ್ಯೋಗವೇ ಬದುಕಿನ ಕೊನೆಯ ಅವಕಾಶವಲ್ಲ. ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅರ್ಥ ಮಾಡಿಕೊಳ್ಬೇಕು. ಹೊಸ ಜಗತ್ತು, ಹೊಸ ಅವಕಾಶಗಳು. ಇಂದಿನ ಜಗತ್ತು ಸಂಪೂರ್ಣ ಬದಲಾಗಿದೆ. ಡಿಜಿಟಲ್ ಯುಗದಲ್ಲಿ ಸಾವಿರಾರು ಹೊಸ ಅವಕಾಶಗಳು ಹುಟ್ಟಿಕೊಂಡಿವೆ. ನೀವು ಕೌಶಲ್ಯ ಬೆಳೆಸಿಕೊಂಡರೆ
ಖಾಸಗಿ ಕ್ಷೇತ್ರದಲ್ಲೂ ಉತ್ತಮ ಉದ್ಯೋಗ ಪಡೆಯಬಹುದು. ಫ್ರೀಲ್ಯಾನ್ಸಿಂಗ್ ಮಾಡಬಹುದು, ಸಾಫ್ಟ್ವೇರ್ ಅಭಿವೃದ್ಧಿ ಕಲಿಯಬಹುದು, ಗ್ರಾಫಿಕ್ಸ್ ಡಿಸೈನ್ ಕಲಿಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬಹುದು, ಕಂಟೆಂಟ್ ಕ್ರಿಯೇಟರ್ ಆಗಬಹುದು, ಯೂಟ್ಯೂಬ್, ಬ್ಲಾಗಿಂಗ್, ವಿಡಿಯೋ ಎಡಿಟಿಂಗ್, ಅನಿಮೇಷನ್, ಕೃತಕ ಬುದ್ಧಿಮತ್ತೆ, ಸೈಬರ್ ಸುರಕ್ಷತೆ, ಡೇಟಾ ಅನಾಲಿಟಿಕ್ಸ್, ಕೃಷಿ ತಂತ್ರಜ್ಞಾನ, ಇ ಕಾಮರ್ಸ್, ಸಣ್ಣ ಉದ್ಯಮ, ಸ್ಟಾರ್ಟ್ಅಪ್ಸ್. ಅವಕಾಶಗಳ ಪಟ್ಟಿ ಬಹಳ ದೊಡ್ಡದು. ಯಾವುದೇ ಕೆಲಸ ಚಿಕ್ಕದಲ್ಲ. ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸುವ ಪ್ರತಿಯೊಂದು ರೂಪಾಯಿಯೂ ಗೌರವಿತವಾದದ್ದು. ವಿದ್ಯಾರ್ಥಿಗಳಿಗೆ ನನ್ನ ಮನವಿ. ಪ್ರಿಯ ವಿದ್ಯಾರ್ಥಿಗಳೇ, ಸರ್ಕಾರಿ ಉದ್ಯೋಗಕ್ಕಾಗಿ ಖಂಡಿತವಾಗಿ ಓದಿ. ನಿಮ್ಮ ಕನಸನ್ನು ಬಿಡಬೇಡಿ. ಆದರೆ ನಿಮ್ಮ ಇಡೀ ಜೀವನವನ್ನು ಒಂದೇ ಪರೀಕ್ಷೆಯ ಫಲಿತಾಂಶಕ್ಕೆ ಕಟ್ಟಿ ಹಾಕಬೇಡಿ. ಒಂದು ಯೋಜನೆ ಯಶಸ್ವಿಯಾಗದಿದ್ದರೆ ಇನ್ನೊಂದು ಯೋಜನೆ ಸಿದ್ಧವಾಗಿರಲಿ. ಒಂದು ಕೌಶಲ್ಯದ ಜೊತೆಗೆ ಮತ್ತೊಂದು ಕೌಶಲ್ಯ ಕಲಿಯಿರಿ. ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ. ಕುಟುಂಬದ ಹೊಣೆಗಾರಿಕೆಯನ್ನು ಹಂಚಿಕೊಳ್ಳಿ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಮಹತ್ವ ನೀಡಿ. ಹೋಲಿಕೆ ಮಾಡಿಕೊಳ್ಬೇಡಿ. ಪ್ರತಿಯೊಬ್ಬರ ಜೀವನದ ವೇಗ ಬೇರೆ. ತಂದೆ ತಾಯಿಗಳಿಗೆ ಒಂದು ಮಾತು: ನಿಮ್ಮ ಮಕ್ಕಳು ಪ್ರಯತ್ನಿಸುತ್ತಿದ್ದಾರೆ, ಅವರಿಗೆ ನಿಮ್ಮ ಬೆಂಬಲ ಬೇಕು. ಹೋಲಿಕೆ ಬೇಡ, ಒತ್ತಡ ಬೇಡ, ಪ್ರೋತ್ಸಾಹ ನೀಡಿ. ಒಂದು ಪರೀಕ್ಷೆಯಲ್ಲಿ ಸೋತರೆ ಅವರ ಜೀವನ ಸೋತಂತಲ್ಲ. ಮಕ್ಕಳ ಕನಸುಗಳ ಜೊತೆಗೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ಸರ್ಕಾರ ಮತ್ತು ಸಮಾಜದ ಜವಾಬ್ದಾರಿಗಳು. ಯುವಕರು ದೇಶದ ದೊಡ್ಡ ಶಕ್ತಿ. ಅವರ ಸಮಯ ಮತ್ತು ಪ್ರತಿಭೆ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ನೇಮಕಾತಿಗಳು ನಿಯಮಿತವಾಗಿ ನಡೆಯಬೇಕು. ಖಾಲಿ ಹುದ್ದೆಗಳ ಭರ್ತಿ ವೇಗವಾಗಬೇಕು. ಪಾರದರ್ಶಕತೆ ಹೆಚ್ಚಾಗಬೇಕು. ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶಗಳು ದೊರೆಯಬೇಕು. ಉದ್ಯಮಶೀಲತೆಯನ್ನು ಉತ್ತೇಜಿಸಬೇಕು. ಯುವಕರು ಉದ್ಯೋಗ ಹುಡುಕುವವರಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿಸುವವರಾಗಿಯೂ ಬೆಳೆಯುವಂತಾಗಬೇಕು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಸರ್ಕಾರಿ ನೌಕರಿ ಸಿಗಲಿಲ್ಲ ಎಂದರೆ ಬದುಕು ಮುಗಿಯುವುದಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತೆರೆಯಬಹುದು. ನಿಮ್ಮ ಪ್ರತಿಭೆಯನ್ನು ನಂಬಿ, ನಿಮ್ಮ ಪರಿಶ್ರಮವನ್ನು ನಂಬಿ, ನಿಮ್ಮ ಸಮಯಕ್ಕೆ ಮೌಲ್ಯ ಕೊಡಿ. ವಿದ್ಯಾರ್ಥಿ ಜೀವನವೇ ಸುವರ್ಣ ಕಾಲ. ಅದನ್ನು ಕೇವಲ ಕಾಯುವುದರಲ್ಲಿ ವ್ಯರ್ಥ ಮಾಡಬೇಡಿ. ಕಲಿಯಿರಿ, ಬೆಳೆಯಿರಿ, ಕೆಲಸ ಮಾಡಿ, ಸೃಷ್ಟಿಸಿ, ಜೀವನದಲ್ಲಿ ಯಶಸ್ಸು ಪಡೆಯಿರಿ. ಕನಸುಗಳನ್ನು ಎಂದಿಗೂ ಬದಲಾಯಿಸಬೇಡಿ, ಆದರೆ ಆ ಕನಸುಗಳನ್ನು ತಲುಪುವ ದಾರಿಯನ್ನು ಬದಲಾಯಿಸಲು ಎಂದಿಗೂ ಹೆದರಬೇಡಿ. ಯಾಕಂದ್ರೆ ಬದುಕು ಒಂದು ಪರೀಕ್ಷೆಗಿಂತ ದೊಡ್ಡದು. ನಿಮ್ಮ ಸಾಮರ್ಥ್ಯ ಯಾವುದೇ ಉದ್ಯೋಗಕ್ಕಿಂತ ದೊಡ್ಡದು ಮತ್ತು ನಿಮ್ಮ ಭವಿಷ್ಯವನ್ನು ಬರೆಯುವ ಹಕ್ಕು ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ನಾನು ನಿಮ್ಮ YS ಗುಣಿಕಿ. ಧನ್ಯವಾದಗಳು.